ಹೆಲೋ ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ಕ್ವೆಶ್ಚನ್ ಟ್ಯಾಕ್ಸ್ ಮೇಲೆ ಹಿಂದೆ ಕಳೆದ ವರ್ಷಗಳಲ್ಲಿ 2020ರಿಂದ 2025, 26 ಪ್ರಿಪರೇಟರಿ 1, 2, 3 ಮಾಡೆಲ್ ಪೇಪರ್ 1, 2, 3, 4 ಇಷ್ಟು ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನ ತಗೊಂಡು ಸಾಲ್ವ್ ಮಾಡಲಾಗಿದೆ. ಈ ವಿಡಿಯೋವನ್ನ ಮಿಸ್ ಮಾಡ್ದೇನೆ ನೋಡಿ, ಕೊನೆವರೆಗೂ ನೋಡಿ. ಯಾಕಂದ್ರೆ ಇಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕು, ಖಂಡಿತ ನಿಮ್ಗೆ ಇದ್ರಲ್ಲಿ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಜೊತೆಗೆ ಇದು 9th ಸ್ಟ್ಯಾಂಡರ್ಡ್ಗೂ ಕೂಡ ಇದೇ ಟಾಪಿಕ್ ಇರೋದ್ರಿಂದ, ಇದೇ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ 9th ಸ್ಟ್ಯಾಂಡರ್ಡ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್, KEA ಎಕ್ಸಾಮ್ಗಳು, FDA, SDA ಎಕ್ಸಾಮ್ಗಳು ಅಥವಾ KPSC ನಡೆಸುವಂತಹ ಎಕ್ಸಾಮ್ಗಳು, ಈ ಎಲ್ಲಾ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಣಾ GL, ಯು ಆರ್ ವಾಚಿಂಗ್ GLV ಕ್ಲಾಸಸ್. ಲೆಟ್ಸ್ ಸ್ಟಾರ್ಟ್ ವಿದೌಟ್ ಡಿಲೇ. ಮಾರ್ಚ್ 2020 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಕ್ವೆಶ್ಚನ್ ಟ್ಯಾಕ್ಸ್. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ಸ್ಪೇಸ್. ಇದರಲ್ಲಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನಾನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಫಸ್ಟ್ ಸ್ಟೆಪ್ ಹೆಲ್ಪಿಂಗ್ ವರ್ಬ್ ಅನ್ನ ಹುಡುಕ್ಬೇಕು. ಹೆಲ್ಪಿಂಗ್ ವರ್ಬ್ ಇದ್ರೆ ತಗೋಬೇಕು, ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಮೈನ್ ವರ್ಬ್ ಅನ್ನ ಹುಡುಕ್ಬೇಕು. ಮೈನ್ ವರ್ಬು ಸಪೋಸ್ ಕ್ಯಾರಿ ಅಂತ ಇದ್ರೆ ಡೂ ತಗೋಬೇಕು. ಕ್ಯಾರಿಡ್ ಅಂತಿದ್ರೆ ಡಿಡ್ ತಗೋಬೇಕು. ಕ್ಯಾರೀಸ್ ಅಂತಿದ್ರೆ ಡಸ್ ತಗೋಬೇಕು. ಓಕೆ, ಬನ್ನಿ ಇವಾಗ ಅದನ್ನೇ ಮಾಡೋದು. ಇದು ಫಸ್ಟ್ ಸ್ಟೆಪ್. ಹೆಲ್ಪಿಂಗ್ ವರ್ಕ್ ಹುಡ್ಕೋತೀವಿ, ಇಲ್ಲಾಂದ್ರೆ ಮೈನ್ ವರ್ಕ್ ಹುಡ್ಕೊಂತೀವಿ. ಮೈನ್ ವರ್ಕ್ ಹುಡ್ಕೊಂಡು ಈ ರೀತಿ ನಾವು ಈ ವರ್ಬ್ ಅನ್ನ ಡೂ, ಡಿಡ್, ಡಸ್ ಇದನ್ನೇ ತಗೋಬೇಕು. ಇದೇ ತಗೋಬೇಕಾ? ಎಸ್, ಇದನ್ನೇ ತಗೋಬೇಕು. ಈಸು ಆರೋ ತಗೋಬೋದಾ? ಇಲ್ಲ, ತಗೊಳಂಗಿಲ್ಲ, ಇದನ್ನೇ ತಗೋಬೇಕು. ಸೆಕೆಂಡ್ ಸ್ಟೆಪ್ ಏನು? ನೆಗೆಟಿವ್ ವರ್ಡ್ ಅನ್ನ ಹುಡ್ಕೋಬೇಕು. ಇಲ್ಲಿ ನೆಗೆಟಿವ್ ವರ್ಡ್ ಯಾವ್ಯಾವ್ದು? ನೆಗೆಟಿವ್ ವರ್ಡ್ negatives: no, not, never, nothing, hardly, none. ಇವು ನೆಗೆಟಿವ್ ವರ್ಡ್ಸ್. ಈ ಯಾವ್ದಾದ್ರು ನೆಗೆಟಿವ್ ವರ್ಡ್ಸ್ ಇದೆಯಾ ಅಂತ ನೋಡ್ಕೋಬೇಕು. ಬನ್ನಿ ಫಸ್ಟ್ ಸ್ಟೆಪ್ ನೋಡೋಣ. ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ? ರಾಕೆಟ್ಸ್, ಆರ್, ನೋ, ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು? ಮೇನ್ ವರ್ಬ್ ಹುಡುಕ್ಬೇಕು. ಮೇನ್ ವರ್ಬ್ ಯಾವುದು? ಕ್ಯಾರಿ. ಕ್ಯಾರಿ ಅಷ್ಟೇ ಬಂದ್ರೆ ಯಾವ ವರ್ಡ್ ತಗೋತೀವಿ? ಡೂ. ಸೊ ಡೂ ಅನ್ನೋದು ಎಲ್ಲಿದೆ ಇಲ್ಲಿ? ಡೂ, ಡಸ್ ಇದೆ, ಇಲ್ಲ ಡೂ ಇದೆ. ಎಸ್, ಆಪ್ಷನ್ ಬಿ ಒಂದ್ರಲ್ಲೇ ಡೂ ಇರೋದು ಅಲ್ವಾ? ಇದು ಡೂ ಯೂಸ್ ಅಲ್ಲ, ಡಸ್ ಇದು. ಓಕೆ, ಡಸ್. ಅಂಡ್ ನೆಗೆಟಿವ್ ಇಲ್ಲ. ಇನ್ನೊಂದ್ ಸ್ಟೆಪ್ ತೋರಿಸ್ತೀನಿ ನೋಡಿ. ಈ ನೆಗೆಟಿವ್ ವರ್ಡ್ಸ್ ನೋ, ನಾಟ್, ನೆವರ್, ನಥಿಂಗ್, ಹಾರ್ಡ್ಲಿ, ನನ್ ಅನ್ನೋದು ಯಾವ್ದಾದ್ರು ಇದೆಯಾ ಇಲ್ಲಿ? ಇಲ್ಲ. ಹಾಗಾಗಿ ಇಲ್ಲಿ ನಾಟ್ ಅನ್ನ ಅಪಾಸ್ಟ್ರಫಿ ಎನ್ ಅಪಾಸ್ಟ್ರಫಿ ಹಾಕಿ ಬರ್ಕೋತೀವಿ. ಡೋಂಟ್. ರಾಕೆಟ್ಸ್ ಗೆ ಪ್ರೊನೌನ್ ದೇ ಅಂತ ಬರಿಬೇಕು. ಡೋಂಟ್ ದೇ. ದಿಸ್ ಇಸ್ ದ ಆನ್ಸರ್. ಅಂಡ್ ಸೆಕೆಂಡ್ ಒನ್, 2020 ಏಪ್ರಿಲ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಅಭಿನವ್ ಸ್ಕೋರ್ಡ್ ಅ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಫಸ್ಟ್ ಸ್ಟೆಪ್ ವಾಟ್? ಹೆಲ್ಪಿಂಗ್ ವರ್ಬ್ ಇಸ್ ದೇರ್? ಇಲ್ಲ. ಸೆಕೆಂಡ್ ಸ್ಟೆಪ್ ಮೇನ್ ವರ್ಬ್. ಮೇನ್ ವರ್ಬ್ ಸ್ಕೋರ್ಡ್. ಸ್ಕೋರ್ಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ತಗೋಬೇಕು. ಡಿಡ್ ಯಾವ್ದು ಇದರಲ್ಲಿದೆ? ಇದರಲ್ಲಿ ಆರ್, ಡೂ ದೇ, ಅರಂಟ್ ದೇ, ಡೋಂಟ್ ದೇ. ಓಕೆ, ಇಲ್ಲಿ ಆಪ್ಷನ್ಸ್ ಎಲ್ಲಾವುದು ರಾಂಗ್ ಆಗಿದೆ. ಮೇ ಬಿ ನಾನು ಟೈಪಿಂಗ್ ಮಾಡುವಾಗ ರಾಂಗ್ ಆಗಿದೆ ಅನ್ಸುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಡಿಡ್. ನೆಗೆಟಿವ್ ವರ್ಡ್ ಇದೆಯಾ? ನೋ, ನಾಟ್, ನೆವರ್, ಹಾರ್ಡ್ಲಿ ಯಾವ್ದಾದ್ರು ಇದೆಯಾ? ಇಲ್ಲ, ಡಿಡಂಟ್. ಅಭಿನವ್. ಅಭಿನವ್ಗೆ ಪ್ರೊನೌನ್ ಯಾವ್ದು ಹಾಕ್ಬೋದು? ಹಿ. ಡಿಡಂಟ್ ಹಿ? ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಕ್ವೆಶ್ಚನ್, 2022 ಮಾರ್ಚ್. ಯೋರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಸೊ ಫಸ್ಟ್ ಸ್ಟೆಪ್ ಏನು? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಯುವರ್ ಫ್ರೆಂಡ್ಸ್ ಆರ್. ಎಸ್, ಹೆಲ್ಪಿಂಗ್ ವರ್ಬ್ ಇದೆ. ಆರ್ ಅನ್ನೋದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ? ಆರ್. ಆರ್. ನೆಗೆಟಿವ್ ವರ್ಡ್ ಇದೆಯಾ? ನಮ್ಗೆ ಹೆಲ್ಪಿಂಗ್ ವರ್ಬ್ ಸಿಕ್ಕಾದ್ಮೇಲೆ ಮೇನ್ ವರ್ಬ್ ನೋಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಇಲ್ಲ. ಅರಂಟ್ ಇಲ್ಲ ಅಂದ್ರೆ ಇಲ್ಲಿ ಬರಿಬೇಕು. ಇಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ಇರ್ಬೇಕು. ಅರಂಟ್. ಯುವರ್ ಫ್ರೆಂಡ್ಸ್ ಗೆ ಪ್ರೊನೌನ್ ದೇ. ಅರಂಟ್ ದೇ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವೆಶನ್ 2022 ಏಪ್ರಿಲ್ ಅಲ್ಲಿ ಕೇಳಿರುವ ಕ್ವೆಶನ್. ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಅಂಡ್ ಅಟ್ರಾಕ್ಟಿವ್ ಟುಡೇ. ಹೆಲ್ಪಿಂಗ್ ವರ್ಬ್ ಈಸ್. ಈಸ್ ಈಸ್ ಎರಡು ಕಡೆ ಇದೆ. ನೆಗೆಟಿವ್ ವರ್ಡ್ ನೋ, ಹಾಗಾಗಿ ಇಲ್ಲಿ ಇರ್ಬೇಕು. ಮೇಘನಾಗೆ ಪ್ರೊನೌನ್ ಶಿ. ಇಸಂಟ್ ಶಿ? ಆನ್ಸರ್. ನೆಕ್ಸ್ಟ್ 2023 ಮಾರ್ಚ್. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಹೆಲ್ಪಿಂಗ್ ವರ್ಬ್ ಇದೆಯಾ? ನೋ. ಮೇನ್ ವರ್ಬ್ ಇದೆಯಾ ಇದರಲ್ಲಿ? ಎಸ್. ಟ್ರೈಸ್. ಟ್ರೈಸ್ ಎಸ್ ಫಾರ್ಮ್ ಅಲ್ಲಿ ಇದೆ, ಹಾಗಾಗಿ ಯಾವ್ದು ಹೆಲ್ಪಿಂಗ್ ವರ್ಬ್ ತಗೋಬಹುದು? ಡಸ್. ಡಸ್ ಹಿಯರ್, ಡಸ್ ಹಿಯರ್, ದಟ್ಸ್ ಆಲ್. ಇಲ್ಲ ಇಲ್ಲ. ನೆಗೆಟಿವ್ ವರ್ಡ್ ಇದೆಯಾ? ನೋ. ಸೊ ಹಾಗಾಗಿ ಇಲ್ಲಿ ಬರಿಬೇಕು ಡಸ್ ನಾಟ್. ನಿರ್ಮಲಾಗೆ ಪ್ರೊನೌನ್ ಯಾವುದು? ಶಿ. ಡಸಂಟ್ ಶಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 2023 ಏಪ್ರಿಲ್ ಅಲ್ಲಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಕೇಳಿರೋದು. ಕಿರಣ್ ಲೈಕ್ಸ್ ಕಾಫಿ. ಹೆಲ್ಪಿಂಗ್ ವರ್ಬ್ ಇದೆಯಾ? ನೋ. ಮೇನ್ ವರ್ಬ್ ಯಾವುದು? ಲೈಕ್ಸ್. ಲೈಕ್ಸ್ ಯಾವ ಎಸ್ ಫಾರ್ಮ್ ಅಲ್ಲಿ ಇದೆ, ಯಾವ್ದು ತಗೋಬಹುದು? ಡಸ್. ಡಸ್ ಡಸ್ ಸಿ ಅಂಡ್ ಡಿ ಅಲ್ಲಿ ಡಸ್ ಇದೆ. ನೆಗೆಟಿವ್ ಇದೆಯಾ ಇದರಲ್ಲಿ? ನೆಗೆಟಿವ್ ಇಲ್ಲ, ಹಾಗಾಗಿ ಆನ್ಸರ್ ಅಲ್ಲಿ ಬರಿಬೇಕು ಡಸ್ ನಾಟ್. ಎನ್ ಫಾಸ್ಟ್ರಫಿ ಟಿ. ಡಸ್ ನಾಟ್. ಕಿರಣ್ಗೆ ಪ್ರೊನೌನ್ ಯಾವುದು? ಹಿ. ಡಸಂಟ್ ಹಿ? ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 2024 ಮಾರ್ಚ್. ಪರ್ವೇಜ್ ಈಟ್ಸ್ ಪಿಜ್ಜಾ. ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಮೇನ್ ವರ್ಬ್ ಇದೆಯಾ? ಮೇನ್ ವರ್ಬ್ ಯಾವ್ದ್ರಲ್ಲಿದೆ? ಎಸ್ ಫಾರ್ಮ್ ಅಲ್ಲಿ ಇದೆ. ಎಸ್ ಫಾರ್ಮ್ ಅಲ್ಲಿ ಇದ್ರೆ ಡಸ್. ಡಸ್ ಎಲ್ಲಿದೆ? ಹಿಯರ್, ಹಿಯರ್. ನೆಗೆಟಿವ್ ಇದೆಯಾ? ಇಲ್ಲ, ಹಾಗಾದ್ರೆ ಇಲ್ಲಿ ಬರಿಬೇಕು ಆನ್ಸರ್ ಅಲ್ಲಿ ಡಸ್ ನಾಟ್. ಎನ್ ಅಪಾಸ್ಟ್ರಫಿ ಟಿ. ಡಸಂಟ್. ಪರ್ವೇಜ್ ಬಾಯ್, ಇದಕ್ಕೆ ಪ್ರೊನೌನ್ ಯಾವುದು? ಹಿ. ಡಸಂಟ್ ಹಿ ದ ಆನ್ಸರ್. 24 ಏಪ್ರಿಲ್. ದೇ ಡೋಂಟ್ ಕಮ್ ಆನ್ ಟೈಮ್. ಓಕೆ, ಸಮಥಿಂಗ್ ಇಟ್ ಕಮ್ಸ್. ಇಲ್ಲಿಂದ ಬ್ಲಾಂಕ್ ಇಲ್ಲ ಆಗ್ಬೇಕು. ಕ್ವೆಶನ್ ದೇ ಡೋಂಟ್ ಕಮ್ ಆನ್ ಟೈಮ್. ಫಸ್ಟ್ ಸ್ಟೆಪ್ ಏನು? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವುದು? ಡೂ. ಡೋಂಟ್ ಅನ್ನೋದು ನೆಗೆಟಿವ್, ಡೂ ಅನ್ನೋದು ಪಾಸಿಟಿವ್. ಡೂ. ಡೂ ಎಲ್ಲಿದೆ? ಹಿಯರ್. ಒಂದೇ ಕಡೆ ಇರೋದು, ಈಸಿ ಅಲ್ವಾ? ಡೂ ಅನ್ನೋದು ಒಂದೇ ಕಡೆ ಇದೆ ನೋಡಿ. ಆಮೇಲೆ ನೆಗೆಟಿವ್ ಇದೆಯಾ ಇಲ್ಲಿ ಕ್ವಶನ್ ಅಲ್ಲಿ? ಎಸ್, ನೆಗೆಟಿವ್ ಇದೆ. ನಾಟ್ ಅನ್ನೋದು, ಸೊ ಕ್ವಶನ್ ಅಲ್ಲಿ ನಾಟ್ ಅಂತ ಇದ್ರೆ ಆನ್ಸರ್ ಅಲ್ಲಿ ಇರಂಗಿಲ್ಲ. ದೇ ಡೋಂಟ್ ಕಮ್ ಆನ್ ಟೈಮ್. ಸಾರಿ, ಡೂ ನೆಗೆಟಿವ್ ಇದೆ, ತಗೊಳಲ್ಲ. ದೇ ಪ್ರೊನೌನ್ ಇದೆ. ಡೂ ದೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಕಮ್ಸ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಕಮ್ಸ್. ಎಸ್ ಫಾರ್ಮ್. ಡಸ್. ಡಸ್ ಡಸ್ ಎರಡು ಕಡೆ ಇದೆ. ನೆಗೆಟಿವ್ ಇದೆಯಾ? ಎಸ್. ನೆವರ್, ಹಾಗಾಗಿ ಇಲ್ಲಿರಬಾರ್ದು. ಡಸ್, ನೆಗೆಟಿವ್ ಬೇಡ. ಡಸ್. ಶಿ, ಶಿ. ಡಸ್ ಶಿ ದ ರೈಟ್ ಆನ್ಸರ್. 2025 model paper 1. Jahnavi comes to school regularly. Helping verb? No. Main verb? Comes. So, does. 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 Negative ಇದೆಯಾ? ಇಲ್ಲ. Does not. Doesn't. ಇಲ್ಲೇ ಉತ್ತರ ಗೊತ್ತಾಯ್ತು. ಅದ್ರ ಮುಂದೆ ನೋಡೋಣ. ಜಾಹ್ನವಿ ಹುಡುಗಿ, ಹಾಗಾಗಿ ಶಿ ಪ್ರೊನೌನ್. ಡಸಂಟ್ ಶಿ ಇಸ್ ದ ಆನ್ಸರ್. 2025 model paper 2. ಕೊಹ್ಲಿ plays cricket very well. Helping verb? No. Main verb? ಪ್ಲೇಸ್ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಪ್ಲೇಸ್. ಓಕೆ, ಪ್ಲೇಸ್ ಅನ್ನೋದು ಮೇನ್ ವರ್ಬ್. ಡಸ್ ಅನ್ನ ತಗೋತೀವಿ. ಡಸ್ ಡಸ್ ಎರಡ್ ಕಡೆ ಇದೆ. ನೆಗೆಟಿವ್ ಇಲ್ಲ, ಇಲ್ಲಿ ಆನ್ಸರ್ ಅಲ್ಲಿ ಬೇಕು. ಡಸ್ ನಾಟ್. ಕೊಹ್ಲಿ ಬಾಯ್, ಸೊ ಹಿ ಇಸ್ ದ ಪ್ರೊನೌನ್. ಡಸಂಟ್ ಹಿ ದ ಆನ್ಸರ್. 2025 ಮಾರ್ಚ್ ಎಕ್ಸಾಮು. ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಶೌಟೆಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಹಾಗಾಗಿ ಡಿಡ್ ಅನ್ನ ತಗೋಬೇಕು. ಡಿಡ್, ಡಿಡ್. ನೆಗೆಟಿವ್ ಇದೆಯಾ ಕ್ವಶನ್ ಅಲ್ಲಿ? ಇಲ್ಲ, ಹಾಗಾಗಿ ಡಿಡ್ ನಾಟ್. ಸ್ಟೂಡೆಂಟ್ಸ್ ಗೆ ಪ್ರೊನೌನ್ ಯಾವುದು? ದೇ. ಡಿಡಂಟ್ ದೇ ಇಸ್ ದ ಆನ್ಸರ್. 2025 ಏಪ್ರಿಲ್. ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಆರ್ ಇದ್ರೆ ಅದನ್ನೇ ತಗೊಳ್ಳೋದು. ಓಕೆ, ನಾವೇನು ಮೇನ್ ವರ್ಬ್ ಹೋಗೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಇದೆಯಾ? ಇಲ್ಲ, ಹಾಗಾದ್ರೆ ಇಲ್ಲಿ ಅರಂಟ್. ಅರಂಟ್ ಹಾಕೋಬೇಕು. ವಿ ಪ್ರೊನೌನ್ ಇದೆ. ವಿ. ಅರಂಟ್ ವಿ ಇಸ್ ದ ರೈಟ್ ಆನ್ಸರ್. ವಿ ಆರ್ ಸಿಂಪಲ್ ಮೆನ್. ಅರಂಟ್ ವಿ? ನೆಕ್ಸ್ಟ್ ಕ್ವೆಶನ್. Peter works hard. 2025 May
ಪೀಟರ್ ವರ್ಕ್ಸ್ ಹಾರ್ಡ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ವರ್ಕ್ಸ್ ಅಂದ್ರೆ ಡಸ್. ನೆಗೆಟಿವ್ ಇಲ್ಲ. ಹಾರ್ಡ್ಲಿ ಬೇರೆ ಹಾರ್ಡ್ ಬೇರೆ. ಹಾರ್ಡ್ ಅಂದ್ರೆ ಕಷ್ಟಪಟ್ಟು, ಹಾರ್ಡ್ಲಿ ಅಂದ್ರೆ ಲೋ ಚೂರು ಸ್ವಲ್ಪ, ನೆಗೆಟಿವ್ ವರ್ಡ್. ದೆರ್ ಇಸ್ ಹಾರ್ಡ್ಲಿ ಟೈಮ್ ಫಾರ್ ಎಕ್ಸಾಮ್ ಅಂದ್ರೆ ಸೈನ್ಗೆಲ್ಲೋ ಸ್ವಲ್ಪ ಸಮಯ ಇದೆ ಅಂತ, ಆಲ್ಮೋಸ್ಟ್ ನೋ ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾರ್ಡ್ಲಿ ಬೇರೆ ಬೇರೆ ಪದ. ವರ್ಕ್ಸ್ ಡಸ್ ತಗೊಂಡ್ವಿ. ಡಸ್ ನೆಗೆಟಿವ್ ಇದೆಯಾ? ಇಲ್ಲ, ಹಾಗಾಗಿ ನಾಟ್. ಡಸಂಟ್. ಪೀಟರ್ ಬಾಯ್ he pronoun. Doesn't he is the answer. 2025-26 model paper 1. The smartphones create a lot of health problems. Main verb ಯಾವುದು? Create. So create ಅಂದ್ರೆ do helping verb ತಗೋಬಹುದು. Creates ಅಂದ್ರೆ does. Created did. Created do ಇದೆ, ಇಲ್ಲೊಂದ್ ಕಡೆ do ಇದೆ. ನೆಗೆಟಿವ್ ಇದೆಯಾ? ಇಲ್ಲ. ನೆಗೆಟಿವ್ ಆಗಾದ್ರೆ ಇಲ್ಲಿ ಬರಿಬೇಕು ಡು ನಾಟ್, ಡೋಂಟ್. ನಾಟ್ ಫಸ್ಟ್ ಎನ್ ಫಸ್ಟ್ ಆಫ್ ಇಟಿ ಬರೆದ್ರೆ, ಡು ನಾಟ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಡೋಂಟ್ ಆಗುತ್ತೆ. ಡೋಂಟ್. ಸ್ಮಾರ್ಟ್ ಫೋನ್ಸ್ ಅದಕ್ಕೆ ಪ್ರೊನೌನ್ ಯಾವುದು? ದೇ. ಡೋಂಟ್ ದೇ ದ ಆನ್ಸರ್. ನೆಕ್ಸ್ಟ್ 2025-26 ಮಾಡೆಲ್ ಪೇಪರ್ 2 ಈ ವರ್ಷದ್ದು. ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್. ಇದು ಸ್ವಲ್ಪ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಮಾಡೆಲ್ ಪೇಪರ್ ಪ್ಯಾಟರ್ನ್ಗಳು ಅಂಡ್ ಪ್ರಿಪರೇಟರಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಇದು ಸ್ಕೋರರ್ಸ್ಗೆ ಸ್ವಲ್ಪ ಟ್ರಿಕ್ಕಿ ಹಾಕೊಟ್ಟು ಕೊಡಬಹುದು, ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದರಲ್ಲಿ ಕ್ರಿಯೇಟ್ ಈ ತರ ಕೊಟ್ಟಿದ್ದಾನೆ. ಇದರಲ್ಲಿ ದೇ ಹಾರ್ಡ್ಲಿ ಟ್ರೈಡ್, ನೆಗೆಟಿವ್ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಇದರಲ್ಲಿ ಮೇನ್ ವರ್ಬ್ ಯಾವುದು? ಟ್ರೈಡ್. ಹಾಗಾದ್ರೆ ಡಿಡ್ ಅನ್ನ ತಗೋಬಹುದು. ಡಿಡ್ ಎರಡು ಕಡೆ ಇದೆ. ನೆಗೆಟಿವ್ ಇದೆಯಾ? ಎಸ್, ಹಾರ್ಡ್ಲಿ ನೆಗೆಟಿವ್. ಹಾಗಾದ್ರೆ ಇಲ್ಲಿ ಇರಬಾರದು. ದಿಸ್ ಒನ್ ಡಿಡ್. They pronoun, here also pronoun. Did they is the answer. Next, model paper 3. He reached home safely. Main verb past tense ಅಲ್ಲಿ ಇದೆ, ಹಾಗಾಗಿ did ತಗೊಂಡೆ. Did ಇಲ್ಲಿದೆ, ಎರಡು ಕಡೆ ಇದೆ. ನೆಗೆಟಿವ್ ಇದೆಯಾ? ನೆಗೆಟಿವ್ ಇಲ್ಲ, ಹಾಗಾದ್ರೆ ಆನ್ಸರ್ ಅಲ್ಲಿ ಬೇಕು ನಾಟ್. Didn't. He pronoun he. Didn't he? Answer. Next question, model paper 4. Workers participated in blood donation camp. Participated past tense, ಹಾಗಾಗಿ did ತಗೊಂಡೆ. Did ನೆಗೆಟಿವ್ ಇದೆಯಾ? ಇಲ್ಲ, ಹಾಗಾಗಿ ಇಲ್ಲಿ ನಾಟ್ ಬರ್ಕೊಂಡೆ. ಡಿಡೆಂಟ್. ವರ್ಕರ್ಸ್ಗೆ ಪ್ರೊನೌನ್ ಯಾವುದು? ಅವರು ಅಂತ. ದೇ. ಡಿಡೆಂಟ್ ದೇ ಇಸ್ ದ ಆನ್ಸರ್. ಹಾಗೆ ನಿಮ್ಗೆ ಏನ್ ಖುಷಿ ವಿಚಾರ ಅಂದ್ರೆ ಪ್ರಿಪರೇಟರಿ 1, 2, 3 ಅದನ್ನು ಕೂಡ ತಗೊಂಡು ನಾನು ನಿಮ್ಗೆ ಸಾಲ್ವ್ ಮಾಡ್ತಾ ಇದ್ದೀನಿ, ಸೊ ದಟ್ ಯು ಡೋಂಟ್ ಮಿಸ್ ಎನಿ ಕ್ವೆಶನ್. ಖಂಡಿತ ಈ ವಿಡಿಯೋವನ್ನ ನೋಡ್ರೆ ನಿಮ್ಗೆ ಇದ್ರಲ್ಲಿ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಪಾಸಿಂಗ್ ಪ್ಯಾಕೇಜ್ ಅಂತಾನು ಕರಿಬಹುದು, ಸ್ಕೋರಿಂಗ್ ಪ್ಯಾಕೇಜ್ ಅಂತಾನು ಕರಿಬಹುದು. ರಿವಿಷನ್ಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ದೇ ಆರ್ ಗುಡ್ ಪೀಪಲ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಅದನ್ನ ಫಸ್ಟ್ ನೋಡ್ಲೇಬೇಕು ನೀವು. ಆರ್ ಹೆಲ್ಪಿಂಗ್ ವರ್ಬ್ ಇದೆ, ಹಾಗಾದ್ರೆ ಆರ್ ಅನ್ನ ಹಾಗೆ ಬರ್ಕೊಂಡೆ. ಎರಡನೇ ಕಡೆ ಇರೋದು ಇಲ್ಲ. ನೆಗೆಟಿವ್ ಇಲ್ಲ, ಬರ್ದೆ ನಾಟ್. ಅರಂಟ್. ದೇ ಪ್ರೊನೌನ್ ಇದೆ, ದೇ ಬರ್ದೆ. ಅರಂಟ್ ದೇ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ರಿಪರೇಟರಿ 2 25-26ರಲ್ಲಿ ಈಗ ನಡೀತಲ್ಲ ಪ್ರಿಪರೇಟರಿ 2, ಅದ್ರದ್ದು ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್. ನೋಡಿ, ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಇದೆ, ಪ್ರೆಸೆಂಟ್ ಪಾಸ್ಟ್ ಸಿಂಪಲ್ ಇದೆ, ನೆಗೆಟಿವ್ ಇದೆ, ವಿತೌಟ್ ನೆಗೆಟಿವ್ ಇದೆ. ಸೊ 4 ತರದ್ರಲ್ಲೂ ಕ್ವಶನ್ಸ್ ಕೇಳಿದ್ದಾರೆ, 4 ಟೈಪ್ಸ್ ಅಲ್ಲಿ. ಹಾಗಾಗಿ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ 1 ಮಾರ್ಕ್ಸ್ ಮಿಸ್ ಆಗದೇ ಇಲ್ಲ. ರಿಟರ್ನ್ಸ್ ಅಂತ ಇದ್ರೆ ಯಾವ್ದು ತಗೋಬೇಕು? ಡಸ್ ಒಂದೇ ಇರೋದು, ಈಸಿ. ಡಸ್ ಒಂದೇ ಆಪ್ಷನ್, ಕನ್ಫ್ಯೂಷನ್ ಇಲ್ಲ. ಒಂದ್ ಸ್ಟೆಪ್ ಅಲ್ಲೇನೆ ಗೊತ್ತಾಗುತ್ತೆ ನೋಡ್ರಿ ಆನ್ಸರ್. ಓಕೆ, ನೆಗೆಟಿವ್ ಇದೆಯಾ? ಇಲ್ಲ, ಹಾಗಾಗಿ ನಾಟ್ ಇದೆ. ಡಸಂಟ್. ಸ್ವಾಮೀಸ್ ಫಾದರ್, ಅದು ಸ್ವಾಮೀಸ್ ಮದರ್ ಅಂತ ಬಂದ್ರೆ ಶಿ ಆಗುತ್ತೆ. ಸ್ವಾಮೀಸ್ ಫಾದರ್ ಅವ್ರ ತಂದೆ ಆಗಿರೋದ್ರಿಂದ ಹಿ ಅಂತ ಬಂದಿದೆ. ಡಸಂಟ್ ಹಿ ಇಸ್ ದ ಆನ್ಸರ್. ಪ್ರಿಪರೇಟರಿ 3 ನಲ್ಲಿ ಕೇಳಿರೋ ಪ್ರಶ್ನೆ, ಕೀರ್ತಿ ಅಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಹೆಲ್ಪಿಂಗ್ ವರ್ಬ್ ಆರ್ ಇದೆ, ಆರ್. ನೆಗೆಟಿವ್ ವರ್ಡ್ ಇಲ್ಲ, ಸೊ ನಾಟ್. ಅರಂಟ್. ಇಲ್ಲೇ ಗೊತ್ತಾಯ್ತು, ಅರಂಟ್ ಅಂತ ಗೊತ್ತಾದ್ರೆ ಇನ್ನ ಇದನ್ನ ಯೋಚನೆ ಮಾಡಂಗಿಲ್ಲ, ಹಾಕ್ಬೋದು.
ಆದ್ರೂ ಕೀರ್ತಿ ಪ್ರೀತಿ ಇಬ್ರು ಇರೋದ್ರಿಂದ ಅವರು ಅಂತ ಬರ್ಬೇಕು. ಹಾಗಾಗಿ ದೇ, ಅವರು. ಅರಂಟ್ ದೇ ಇಸ್ ದ ರೈಟ್ ಆನ್ಸರ್. ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೆಚ್ಚು ಹೆಚ್ಚು ನೀವು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು. ನಾನು ನೆಕ್ಸ್ಟ್ ವಿಡಿಯೋವನ್ನ ಶಾರ್ಟ್ಲಿ ನಿಮ್ಗೆ ಕೊಡ್ತೇನೆ. ಎಷ್ಟು ರೀಚ್ ಆಗುತ್ತೋ ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಕ್ವಿಕ್ ಆಗಿ ಬರುತ್ತೆ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್, share, comment. Thank you for watching.